ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ಗೆ ಯೂಟ್ಯೂಬ್ಗೆ ಸ್ವಾಗತ. ಈಗ ನಾನು ಒಂದು ಚಿಕ್ಕ ಗಾಯಗಳಿಗೆ ಒಂದು ಔಷಧಿ ತೊಗೊಂಡು ಬಂದಿದ್ದೀನಿ, ನಿಮ್ಗೆ ತೋರಿಸೋಣ ಅಂತ. ಚಿಕ್ಕ ಪುಟ್ಟವಕ್ಕೆಲ್ಲ ಮನೆಯಲ್ಲೇ ಹುಷಾರು ಮಾಡ್ಕೋಬೋದು. ನಮಗೆ ಹತ್ತಿರದಲ್ಲೇ ಸುತ್ತಮುತ್ತ ಇರುತ್ತೆ, ನಮ್ಗೆ ಗೊತ್ತಿರಲ್ಲ. ನೋಡಿ, ಇದು ಎಲ್ಲರಿಗೂ ಗೊತ್ತಿರಬೇಕು. ಹೂವು ಈ ಥರ ಬರ್ತೀನಿ ನೋಡಿ. ಇದನ್ನು ಗಂಟೆ ಗಣಗಲೆ ಹೂವು ಅಂತಲೂ ಕರೀತಾರೆ ನೋಡಿ. ಇದನ್ನು ಕಾಡು ಸಂಪಿಗೆ ಅಂತಲೂ ಕರೀತಾರೆ ಇದನ್ನು ನೋಡಿ. ಇದು ಗಂಟೆ ಥರ ಇರೋದ್ರಿಂದ ನೋಡಿ, ಹಿಂಗೆ ಗಂಟೆ ಥರ ಇರೋದ್ರಿಂದ ಗಂಟೆ ದಾಸವಾಳದ ಹೂವು ಅಂತಲೂ ಕರೀತಾರೆ. ಇದು ಕಾಡು ಸಂಪಿಗೆ ಅಂತಲೂ ಕರೀತಾರೆ. ನೀವೇನು ಕರಿತೀರೋ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ನೀವು ಹೇಳಿ. ಈ ಥರ ಬರುತ್ತೆ ನೋಡಿ, ಈ ಥರ ಹೂವು ಬರುತ್ತೆ, ಈ ಥರ ನೋಡಿ ಕಾಯಿ ಬರುತ್ತೆ. ಇದು ಇಷ್ಟು ದೊಡ್ಡ ದೊಡ್ಡ ಕಾಯಿ ಬಿಡುತ್ತೆ. ಈ ಕಾಯಿ ಒಂದು ಔಷಧಿಗೆ ಬೇಕಾಗುತ್ತೆ. ಇದು ನೋಡಿ, ಕಾಯಿ ಅದು ಒಣಗಿದ ಮೇಲೆ ನೋಡಿ ಈ ಥರ ಆಯ್ತದೆ. ಹಿಂಗೆ ಬರುತ್ತೆ, ಹಿಂಗೆ ಕಾಯಿ. ಇದು ಹಣ್ಣಾಗಿ ಒಣಗಿರೋದು. ಇದನ್ನು ಓಪನ್ ಮಾಡಿದ್ರೆ ಇದನ್ನು ನೋಡಿ ಈ ಥರ ಓಪನ್ ಮಾಡ್ಬೋದು. ಈ ಥರ ಹಿಂಗೆ ಓಪನ್ ಮಾಡಿ ಸಿಪ್ಪೆ ತೆಗೆದ್ರೆ ಬಂದ್ಬಿಡ್ತದೆ ಸಿಪ್ಪೆ. ಇದರೊಳಗೆ ಕುಟ್ಟಿದ್ರೆ ಇದು ಬಾದಾಮಿ ಥರ ಇದೆ, ಒಳಗೆ ಒಂದು ಬೀಜ ಬರುತ್ತೆ. ಇದನ್ನು ಕಲ್ಲಲ್ಲಿ ಕುಟ್ಟಿ ತೆಗೆದ್ರೆ ಇದೊಂದು ಬೀಜ ಬರುತ್ತೆ. ಈ ಬೀಜನ ತೆಗೆದು ಏನು ಮಾಡಬೇಕು, ಈ ಮಕ್ಕಳು ಬಿದ್ದರೆ, ಕೆರ್ಕೊಂಡು ಗಾಯ ಮಾಡಿಕೊಂಡ್ರೆ, ಈ ಹುಣ್ಣು ಅಂತ ಆಗುತ್ತೆ ನೋಡಿ, ಹುಣ್ಣಾದರೆ ಅವಕ್ಕೆಲ್ಲ ಏನು ಮಾಡಬೇಕು, ಇದನ್ನು ಈ ಒಳಗಡೆ ಕೆಚ್ಚಿಬಿಟ್ಟು ಈ ಬೀಜನ ತೊಗೊಂಡು ಹಸಿನ ಮೊಸರಲ್ಲಿ, ಹಸಿನ ಹಾಲನ್ನ ಎಪ್ಪಾಕಿ ಹಸುವಿನ ಮೊಸರಲ್ಲಿ ಇದನ್ನು ಚೆನ್ನಾಗಿ ತೆಗೆದು ದಿನ ಬೆಳಗ್ಗೆ ಸಂಜೆ ಹಚ್ಚಿ ಅಕ್ಕಿ ನಾವು ಅನ್ನ ಮಾಡ್ತೀವಲ್ಲ, ಅಕ್ಕಿ ತೊಳೆದ ನೀರಲ್ಲಿ ತೊಳೆದ್ರೆ ಚೆನ್ನಾಗಿ ಇದು ಆ ಗಾಯ ಎಲ್ಲ ಒಂದು ವಾರದೊಳಗೆ ಒಣಗೋಗ್ಬರ್ತದೆ. ಅಂಥಕ್ಕೆಲ್ಲ ಚಿಕ್ಕ ಪುಟ್ಟಕ್ಕೆಲ್ಲ ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಇರೋಲ್ಲ, ಮನೆಯಲ್ಲೇ ಇರುತ್ತೆ ಔಷಧಿ. ನಾವು ಮಾಡ್ಕೋಬೋದು ಇದನ್ನು. ಇದು ಈ ಥರ ಹಿಂಗೆ ಮಾಡ್ಕೊಳ್ಳಿ ನೀವು. ನಿಮಗೆ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲದೆ ಇದ್ದರೆ ನೋಡಿ ತಿಳ್ಕೊಳ್ಳಿ, ನೋಡಿ ಮಾಡಿ. ಇದು ಏನಾಗುತ್ತೆ ಅಂತಂದರೆ, ಇದು ಒಳಗಡೆ ಬೀಜ ತೆಗೆದು ನಾವು ಕಲ್ಲಲ್ಲಿ ಕುಟ್ಟಿದ್ರೆ ಒಳಗಡೆ ಒಂದು ಬೀಜ ಬರುತ್ತೆ, ಬಾದಾಮಿ ಥರ ಸಣ್ಣದು ಬರುತ್ತೆ. ಇದು ಇಷ್ಟಪ್ಪ ಇರೋಲ್ಲ. ಇದನ್ನು ತೆಗಿಬಾರ್ದು, ಇದು ಒಳಗೆ ಚೆಚ್ಕೊಂಡು ತೊಗೋಬೇಕು. ಒಳಗಡೆ ಚೆಚ್ಚಿದ್ರೆ ಬೀಜ ಬರುತ್ತೆ. ಈ ಬೀಜನ ತೊಗೊಂಡು ಹಸುವಿನ ಮೊಸರು ಹಾಕಿ ಕಲ್ಲ ಮೇಲೆ ಚೆನ್ನಾಗಿ ತೆಗೆದ್ಬಿಟ್ಟು ಬೆಳಗ್ಗೆ ಸಂಜೆ ಹಾಕಿ ಅಕ್ಕಿ ತೊಳೆದ ನೀರಲ್ಲಿ ತೊಳೆದ್ರೆ ಚೆನ್ನಾಗಿ ಒಂದು ವಾರದೊಳಗೆ ಇದು ಗಾಯ ಎಲ್ಲ ಒಣಗೋಗುತ್ತೆ. ಈ ಥರ ಹಾಕಿ ಇದು ಹಾಕಿದಾಗ ಏನಾಗುತ್ತೆ, ಈ ಡೆಟೈಲ್ ಹಾಕಿದ್ರೆ ಬಿದ್ದ ಗಾಯಕ್ಕೆ ಏನಾದ್ರು ಮಾಡಿದ್ರೆ ಡೆಟೈಲ್ ಹಾಕಿದ್ರೆ ಹೆಂಗಾಗುತ್ತೆ, ಈ ಕುಯ್ಕೊಂಡಿರೋದಾದರೂ ಸರಿ, ಕಿತ್ತೋಗಿರೋ ಗಾಯ ಆದರೂ ಸರಿ, ಯಾವುದಾದ್ರೂ ಸರಿ, ಅದಕ್ಕೆ ತೆದು ಹಚ್ಚಿ ಬೇಗ ಮಾಡೋಗುತ್ತೆ. ಆ ಡೆಟೈಲ್ ಹಾಕಿದ್ರೆ ಎಷ್ಟು ಉರಿಯುತ್ತೆ ಹಂಗೆ ಉರಿಯುತ್ತೆ ಅಷ್ಟೇ, ನೀನೇನೂ ಆಗಲ್ಲ. ಅದು ವಸ್ತ್ರಲ್ಲಿ ಒಂದು 2-3 ದಿವಸ ಉರಿಯುತ್ತೆ. ಆಮೇಲೆ ಎಲ್ಲ ಮಾಯ್ತಾ ಬಂದರೆ ಏನೂ ಆಗಲ್ಲ. ಹಾಕಿ ಇದನ್ನು ಹಚ್ಚಿ ಮಕ್ಕಳಿಗೆಲ್ಲವ ಚಿಕ್ಕ ಪುಟ್ಟಕ್ಕೆಲ್ಲ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಔಷಧಿ ಹಾಕಿ, ಅದಕ್ಕೆ ಇಂಜೆಕ್ಷನ್ ಕೊಡಿಸಿ, ಅದಕ್ಕೆ ಮಾತ್ರೆ ಕೊಡಿಸಿ, ಅದಕ್ಕೆ ಟಾನಿಕ್ ಕುಡಿಸಿ ಇಂಥವೆಲ್ಲ ಮಕ್ಕಳಿಗೆ ಈಗಲೇ ಅಭ್ಯಾಸ ಮಾಡಬೇಡಿ. ಚಿಕ್ಕ ಮಕ್ಕಳಲ್ಲಿ ಇವೆಲ್ಲ ಸಣ್ಣ ಪುಟ್ಟವು ಸಾಮಾನ್ಯ. ಇದನ್ನು ಹಚ್ಚಿ ಆ ಮಕ್ಕಳನ್ನ ಒಳಗೆ ಕೂಡ ಹಾಕೋಬೇಡಿ, ಹೊರಗಡೆ ಬಿಡಿ. ಬೀದಿಲೆಲ್ಲ ಓಡಾಡೋಕ್ಕೆ ಮಕ್ಕಳನ್ನ ಬರೀ ಕಲ್ಲಲ್ಲಿ ಓಡಾಡಬೇಕು. ಮಕ್ಕಳು ಎಲ್ತು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತಂದರೆ ಬರೀ ಕಲ್ಲಲ್ಲಿ ಮಕ್ಕಳು ಮಣ್ಣೊಳಗೆಲ್ಲ ಓಡಾಡಬೇಕು. ಮಣ್ಣು, ಹಸಲೆ, ನೀರು ಇದರಲ್ಲೆಲ್ಲ ಆಟ ಆಡ್ಕೊಂಡು ಮಕ್ಕಳು ಆಡಿದಾಗಲೇ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯೋದು. ನಾವೇನು ಮಾಡ್ತೀವಿ, ಬೋನಲ್ಲಿ ಇದಕ್ಕೂ ಹುಲಿ ಕೂಡಾಕ್ತೀವಲ್ಲ, ಆ ಥರ ಮಕ್ಕಳನ್ನ ಒಳಗಡೆ ಕೂಡಾಕೊಂಡು ಬಾಗಿಲಾಕೊಂಡು ಒಳಗೇ ಯಾರ ಹತ್ರನೂ ಬಿಡ್ದಂಗೆ ಸೇರಿಸ್ಕೊತೀವಿ. ಆ ಥರ ಮಾಡಬೇಡಿ ನೀವು. ಇವಾಗ ಹಿಂದಿನಂಗೆ ಜಾಸ್ತಿ ಮಕ್ಕಳಿರಲ್ಲ, ಒಂದೊಂದು ಎರಡೆರಡೆ ಇರ್ತವೆ. ಅಂಥದ್ರಲ್ಲಿ ಪಾಪ ಎಲ್ಲೂ ಬೆರೆಯಲ್ಲ ಮಕ್ಕಳುಗಳು. ಅವನ್ನು ಹೊರಗಡೆ ಬಿಡಿ, ಮಕ್ಕಳ ಜೊತೆ ಸೇರಕ್ಕೆ ಬಿಡಿ. ಮತ್ತು ಬೀದಿಲಿ ಆಟ ಆಡೋಕ್ಕೆ ಬಿಡಿ. ಅವಕ್ಕೆ ಆಟ ಪಾಠ ಎಲ್ಲ ಆಡಬೇಕು. ಅವು ಹಿಂದಿನ ಕಾಲದಲ್ಲಿ ಎಷ್ಟು ಆಟ ಆಡ್ತಿದ್ದೋ ಮಕ್ಕಳುಗಳು. ಇವಾಗೆಲ್ಲ ಆಟಗಳೆಲ್ಲ ಮರ್ತ್ಕೊಂಡು ಬಂದವೆ. ಮಕ್ಳಿಗೆ ಆ ಥರ ಮಾಡಬೇಡಿ, ಎಲ್ಲ ಆಟ ಆಡೋಕ್ಕೆ ಹೊರಗಡೆ ಬಿಡಿ. ಆಗ ಬಿದ್ದಾಗ ಮಾಡಿದಾಗ ಈ ಥರ ಆದಾಗ ಈ ಥರ ಕಾಯಿನ ತಂದು ತೆಗೆದ್ಬಿಟ್ಟು ಹಸುವಿನ ಮೊಸರು ಹಾಕ್ಬಿಟ್ಟು ಹಾಲನ್ನ ಅದು ಮೊಸರು ತೊಗೊಂಡು ತೆಗೆದ್ಬಿಟ್ಟು ಹಚ್ಚಿ ಬೆಳಗ್ಗೆ ಸಂಜೆ ಹಚ್ಚಿ ನೋಡಿ. ಒಂದು ವಾರದಲ್ಲಿ ಹೆಂಗೆ ಬರುತ್ತೆ ನಿಮ್ಗೆ ರಿಸಲ್ಟು ಅಂತ ಆಮೇಲೆ ಹೇಳಿ ನನಗೆ ಕಮೆಂಟ್ ಮೂಲಕ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಹೊಸಬ್ರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಳಬರಿಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿವರೆಗೆ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.